ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಡಿಸೆಂಬರ್ ತಿಂಗಳಲ್ಲಿ 6 ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸಲಿದ್ದು 12 ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರಲಿದೆ. ಹಾಗಾದರೆ ಯಾವ ರಾಶಿಗೆ ಶುಭ ಹಾಗೂ ಯಾವ ರಾಶಿಯವರು ಜಾಗರೂಕರಾಗಿರಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲ ಗ್ರಹಗಳು ವೇಗವಾಗಿ ಇನ್ನೂ ಕೆಲ ಗ್ರಹಗಳು ನಿಧಾನವಾಗಿ ರಾಶಿಯನ್ನು ಬದಲಾವಣೆ ಮಾಡುತ್ತವೆ. ಈ ಗ್ರಹಗಳ ಸಂಚಾರ ದ್ವಾದಶ ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತವೆ. ಅಂದ ಹಾಗೆ ಇದೇ ಡಿಸೆಂಬರ್ ತಿಂಗಳಲ್ಲಿ 6 ಗ್ರಹಗಳು ಸ್ಥಾನವನ್ನು ಬದಲಾವಣೆ ಮಾಡಲಿವೆ. ಡಿಸೆಂಬರ್ 5, 2025ರಂದು ಮಿಥುನ ರಾಶಿಗೆ ಗುರು, ಡಿಸೆಂಬರ್ 6ರಂದು ವೃಶ್ಚಿಕ ರಾಶಿಗೆ ಬುಧ, ಡಿಸೆಂಬರ್ 7ರಂದು ಧನು ರಾಶಿಗೆ ಮಂಗಳ, ಡಿಸೆಂಬರ್ 16ರಂದು ಧನು ರಾಶಿಗೆ ಸೂರ್ಯ, ಡಿಸೆಂಬರ್ 20ರಂದು ಧನು ರಾಶಿಗೆ ಶುಕ್ರ ಹಾಗೂ ಡಿಸೆಂಬರ್ 29ಕ್ಕೆ ಧನು ರಾಶಿಗೆ ಬುಧ ಗ್ರಹ ಪ್ರವೇಶ ಮಾಡುವುದು. ಧನು ರಾಶಿಯಲ್ಲಿ ಮಂಗಳ, ಸೂರ್ಯ, ಶುಕ್ರ ಹಾಗೂ ಬುಧ ಒಟ್ಟಿಗೆ ಸಂಚಾರ ಮಾಡುವುದರಿಂದ ಅಪರೂಪದ ಯೋಗವನ್ನು ಸೃಷ್ಟಿಸುತ್ತವೆ. ಈ 4 ಗ್ರಹಗಳ ಸಂಯೋಗ ಚತುರ್ಗ್ರಾಹಿ ಯೋಗವನ್ನು ಸೃಷ್ಟಿ ಮಾಡಲಿದ್ದು ವರ್ಷದ ಕೊನೆಯ ತಿಂಗಳು 12 ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರಲಿದೆ. ಈ ಗ್ರಹಗಳ ಸ್ಥಾನ ಜಾತಕದಲ್ಲಿ ಉತ್ತಮವಾಗಿದ್ದರೆ ಉದ್ಯೋಗ, ಸೌಕರ್ಯ, ಐಷಾರಾಮಿ ಜೀವನ ನಿಮ್ಮದಾಗಲಿದೆ. ಹಾಗಾದರೆ ಮೇಷದಿಂದ ಮೀನರಾಶಿಯವರೆಗೆ ಯಾವ ರಾಶಿಗೇನು ಫಲ ಎಂದು ತಿಳಿಯೋಣ. ಮೇಷರಾಶಿ. ಮೇಷರಾಶಿಯವರಿಗೆ ವರ್ಷದ ಕೊನೆಯ ತಿಂಗಳು ಅದ್ಭುತವಾಗಿದೆ. ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳು ಗುರುಬಲವಿದೆ. ಬುಧ, ಮಂಗಳ, ಸೂರ್ಯ, ಶುಕ್ರನ ಸ್ಥಾನದಿಂದಾಗಿ ಈ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ತುಂಬಾ ಶುಭಕರವಾಗಿದ್ದು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ಹಳೆಯ ಹೂಡಿಕೆಗಳಿಂದ ಧನ ಪ್ರಾಪ್ತಿ ಮತ್ತು ಅಪೂರ್ಣಗೊಂಡ ಕಾರ್ಯಗಳು ಪೂರ್ಣಗೊಳ್ಳುವ ಸಾಧ್ಯತೆಗಳಿವೆ. ಮನೆಯಲ್ಲಿ ಗೌರವ ಹೆಚ್ಚಾಗುವುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಸಿಗಲಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಶ್ರಮಕ್ಕೆ ತಕ್ಕ ಫಲ ಅನುಭವಿಸುವ ಸಮಯ. ಈ ತಿಂಗಳು ಆರ್ಥಿಕವಾಗಿ ಲಾಭದಾಯಕವಾಗಿದೆ. ವ್ಯಾಪಾರಿಗಳಿಗೆ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಉತ್ತಮ ಅವಕಾಶಗಳು ದೊರೆಯುತ್ತವೆ. ಹಳೆಯ ಹೂಡಿಕೆಗಳಿಂದ ಧನ ಲಾಭ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಬುಧ, ಮಂಗಳ, ಸೂರ್ಯ, ಶುಕ್ರನ ಅನುಕೂಲಕರ ಸ್ಥಾನದಿಂದಾಗಿ ದುಪ್ಪಟ್ಟು ದುಡ್ಡು ನಿಮ್ಮ ಕೈ ಸೇರುವುದು. ಮಾಡಿದ ಕೆಲಸಗಳಿಂದ ದುಪ್ಪಟ್ಟು ಲಾಭ ಸಿಗುವುದು. ನಿಮ್ಮ ಎಲ್ಲಾ ಆಸೆಗಳು ಈಡೇರುವ ಸಮಯ ಇದಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವರ್ಷದ ಕೊನೆಯ ತಿಂಗಳು ಶ್ರಮದಾಯಕವಾಗಿದೆ. ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಸವಾಲಿನಿಂದ ಕೂಡಿರುತ್ತದೆ. ಈ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಕಷ್ಟಗಳು ಎದುರಾಗಬಹುದು. ಕೌಟುಂಬಿಕ ವಾತಾವರಣದಲ್ಲಿ ಅಶಾಂತಿ ಇರಲಿದೆ. ಆಸ್ತಿ ಅಥವಾ ವಾಹನ ಸಂಬಂಧಿತ ವಿಷಯಗಳಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಮನಸ್ಸಿನಲ್ಲಿ ಅಸಮಾಧಾನ ಅಥವಾ ಒತ್ತಡವನ್ನು ಅನುಭವಿಸುವ ಸಾಧ್ಯತೆ ಇದೆ. ವಿಶೇಷವಾಗಿ ಪಾಲುದಾರಿಕೆ ಮತ್ತು ಸಂಬಂಧಗಳ ವಿಷಯದಲ್ಲಿ ಇದು ಸವಾಲಿನ ಸಮಯ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗುವುದು. ಕಟಕ ರಾಶಿ. ಡಿಸೆಂಬರ್ ತಿಂಗಳು ಕಟಕ ರಾಶಿಯವರಿಗೆ ಅನುಕೂಲಕರವಾಗಿಲ್ಲ. ಈ ತಿಂಗಳು ಆರ್ಥಿಕವಾಗಿ ನಷ್ಟವನ್ನು ನೀವು ಅನುಭವಿಸಬಹುದು. ವ್ಯಾಪಾರಿಗಳಿಗೆ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಕಷ್ಟವಾಗಲಿದೆ. ಹಳೆಯ ಹೂಡಿಕೆಗಳಿಂದ ನಷ್ಟವಾಗುವ ಸಾಧ್ಯತೆ ಇದೆ. ಹಠಾತ್ ಖರ್ಚುಗಳು ಮತ್ತು ಆರ್ಥಿಕ ನಷ್ಟದ ಬಗ್ಗೆ ಎಚ್ಚರಿಕೆ ವಹಿಸಿ. ಕೆಲಸದ ಸ್ಥಳದಲ್ಲಿ ಅನಗತ್ಯ ವಾದಗಳು ಅಥವಾ ಸಮಸ್ಯೆಗಳನ್ನು ಎದುರಿಸುವಿರಿ. ಕೌಟುಂಬಿಕ ಮತ್ತು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ, ಮನಸ್ತಾಪ, ಜಗಳ ಅಧಿಕವಾಗುತ್ತದೆ. ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಹೊಸ ವರ್ಷದ ಕೊನೆಯ ತಿಂಗಳು ಅದೃಷ್ಟದ ಬಾಗಿಲು ತೆರೆಯುವುದು. ಈ ಮಾಸದಲ್ಲಿ ಗುರು, ಬುಧ, ಮಂಗಳ, ಸೂರ್ಯ, ಶುಕ್ರನ ಸಂಚಾರ ಸಿಂಹರಾಶಿಯವರಿಗೆ ಅದ್ಭುತವಾಗಿರಲಿದೆ. ಹೊಸ ಉದ್ಯೋಗ ಅಥವಾ ಉದ್ಯೋಗ ಬದಲಾವಣೆಗೆ ಇದು ಒಳ್ಳೆಯ ಸಮಯ. ವ್ಯಾಪಾರಿಗಳಿಗೂ ಉತ್ತಮ ಅವಧಿ. ವೃತ್ತಿ ಬದುಕಿನಲ್ಲಿ ಶ್ರಮಕ್ಕೆ ತಕ್ಕ ಫಲ ಮತ್ತು ಹಲವು ಅವಕಾಶಗಳು ದೊರೆಯಲಿವೆ. ಕುಟುಂಬ ಜೀವನ ತುಂಬಾ ಚೆನ್ನಾಗಿರಲಿದೆ. ವೃತ್ತಿ ಬದುಕಿನಲ್ಲಿ ಹೊಸ ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸು ಸಿಗುವುದು. ನಿಮ್ಮ ವೃತ್ತಿ ಜೀವನದ ಹಾದಿ ಸುಗಮವಾಗಿರುವಂತೆ ಬುಧದೇವ ಅನುಗ್ರಹಿಸುವನು. ರಾಜಕೀಯ, ವ್ಯಾಪಾರ, ಕ್ರೀಡೆ, ಚಲನಚಿತ್ರೋದ್ಯಮ, ವೈದ್ಯಕೀಯ, ಶೈಕ್ಷಣಿಕ ಜೀವನ ತುಂಬಾ ಅದ್ಭುತವಾಗಿರಲಿದೆ.
ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ. ಕನ್ಯಾ ರಾಶಿ. ಡಿಸೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಅತ್ಯದ್ಭುತ ಸಮಯ. ವ್ಯಕ್ತಿಯ ಜಾತಕದಲ್ಲಿ ಗುರುಬಲ ಇದ್ದಾಗ ಆ ವ್ಯಕ್ತಿ ಮಾಡುವ ಪ್ರತಿ ಕೆಲಸದಲ್ಲೂ ಗುರು ಒಳ್ಳೆಯ ಫಲಗಳನ್ನು ನೀಡುತ್ತಾನೆ. ಮಾತ್ರವಲ್ಲ, ಮದುವೆಯಂತಹ ಶುಭ ಕಾರ್ಯಗಳು ಜರುಗಬೇಕೆಂದರೆ ವ್ಯಕ್ತಿಯ ಜಾತಕದಲ್ಲಿ ಗುರುಬಲ ಇರಲೇಬೇಕು ಎಂತಲೂ ಹೇಳಲಾಗುತ್ತದೆ. ವರ್ಷಾಂತ್ಯದಲ್ಲಿ ಗುರುವಿನ ಬಲ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ. ಈ ಸಮಯದಲ್ಲಿ ನೀವು ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಕಾಣುವಿರಿ. ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಯ ಜೊತೆಗೆ ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಕೂಡ ಪಡೆಯುವಿರಿ. ಬಹಳ ದಿನಗಳ ನಿಮ್ಮ ಕನಸೊಂದು ನನಸಾಗುವ ಸಾಧ್ಯತೆ ಇದೆ. ತುಲಾರಾಶಿ. ಡಿಸೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಸಮಯ. 2025 ಕೊನೆಯ ತಿಂಗಳಿನಲ್ಲಿ ಗ್ರಹಗಳ ರಾಶಿ ಬದಲಾವಣೆಯು ತುಲಾರಾಶಿಯವರಿಗೆ ಧನಾತ್ಮಕ ಫಲಗಳನ್ನು ನೀಡಲಿದೆ. ಈ ಸಮಯದಲ್ಲಿ ದೀರ್ಘ ಸಮಯದಿಂದ ಸ್ಥಗಿತಗೊಂಡಿರುವ ನಿಮ್ಮ ಕೆಲಸ ಕಾರ್ಯಗಳಿಗೆ ಚಾಲನೆ ದೊರೆಯಲಿದ್ದು ಶೀಘ್ರದಲ್ಲೇ ಅವು ಪೂರ್ಣಗೊಳ್ಳಲಿವೆ. ಎಲೆಕ್ಟ್ರಿಕ್ ಸಂಬಂಧಿತ ಕೆಲಸ ಮಾಡುವವರಿಗೆ ಅತ್ಯುತ್ತಮ ಸಮಯ. ವಿವಾಹ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣಬಹುದು. ಈ ರಾಶಿಯವರಿಗೆ ಈ ವರ್ಷಾಂತ್ಯದಲ್ಲಿ ಗುರುವಿನ ನೇರ ಚಲನೆಯು ನಿಮಗೆ ರಾಜಯೋಗವನ್ನು ನೀಡಲಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಅಂದುಕೊಂಡಂತೆ ಇರಲಿದೆ. ಈ ರಾಶಿಯವರಿಗೆ ಗ್ರಹಗಳ ಸ್ಥಾನ ಸಕಾರಾತ್ಮಕವಾಗಿದ್ದು ಹಣಕಾಸಿನ ತೊಂದರೆಗಳು ದೂರವಾಗಿ ಆದಾಯ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಮುಂದಿನ ಹಂತಕ್ಕೆ ಹೋಗುವ ಮತ್ತು ವ್ಯಾಪಾರದಲ್ಲಿ ಲಾಭ ಗಳಿಸುವ ಯೋಗವಿದೆ. ಈ ರಾಶಿಗೆ ಗುರು, ಮಂಗಳ, ಸೂರ್ಯ, ಶನಿ ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿರುವುದರಿಂದ ಕೆಲಸದಲ್ಲಿ ಖುಷಿ, ನೆರವೇರದ ಆಸೆಗಳೆಲ್ಲ ನೆರವೇರುವುದು ಅಲ್ಲದೆ ಆದಾಯ ಹಾಗೂ ಗೌರವ ಹೆಚ್ಚಳವಾಗಲಿದೆ. ಧನುರಾಶಿ. ಧನುರಾಶಿಯವರು ವರ್ಷದ ಕೊನೆಯಲ್ಲಿ ಸಂಪತ್ತು, ಸೌಕರ್ಯಗಳನ್ನು ಪಡೆಯುತ್ತಾರೆ. ನೆಮ್ಮದಿಯ ಜೀವನವನ್ನು ನಡೆಸಲು ಸಮಯ ತುಂಬಾ ಅನುಕೂಲಕರವಾಗಿದೆ. ಹಣಕಾಸಿನ ವಿಷಯಗಳಲ್ಲಿ ಪರಿಸ್ಥಿತಿ ಸುಧಾರಿಸುವುದು. ಹಳೆಯ ಸಾಲಗಳಿಂದ ಮುಕ್ತಿ ದೊರೆತು ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಆದರೆ ನಿಮ್ಮ ವಿರೋಧಿಗಳಿಂದ ತೊಂದರೆ ಎದುರಿಸಬೇಕಾಗಿ ಬರಬಹುದು. ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಸಾಲ ನೀಡುವಿಕೆ ಅಥವಾ ತೆಗೆದುಕೊಳ್ಳುವಿಕೆಯಿಂದ ದೂರವಿರುವುದು ಒಳಿತು. ಮಕರ ರಾಶಿ. ವರ್ಷದ ಕೊನೆಯ ತಿಂಗಳು ಮಕರ ರಾಶಿಯವರಿಗೆ ಅಂದುಕೊಂಡಂತೆ ಇರುವುದಿಲ್ಲ. ನಿಮ್ಮ ರಾಶಿಯ ಮೇಲೂ ಈ ಗ್ರಹಗಳ ಸಂಯೋಜನೆಯು ಪ್ರತಿಕೂಲ ಪರಿಣಾಮ ಬೀರುವ ಸೂಚನೆಗಳಿವೆ. ಹಠಾತ್ ಖರ್ಚುಗಳು ಮತ್ತು ಆರ್ಥಿಕ ನಷ್ಟದ ಬಗ್ಗೆ ಎಚ್ಚರಿಕೆ ವಹಿಸಿ. ಕೆಲಸದ ಸ್ಥಳದಲ್ಲಿ ಅನಗತ್ಯ ವಾದಗಳು ಅಥವಾ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಉಂಟು. ನಿರುದ್ಯೋಗಿಗಳಿಗೆ ಅಂದುಕೊಂಡ ಹುದ್ದೆ ಸಿಗುವುದು ಕಷ್ಟ. ಜೊತೆಗೆ ಏಕಾಂಗಿಯಾಗಿರುವವರು ಪ್ರೀತಿಯಲ್ಲಿ ಮೋಸ ಹೋಗಬಹುದು, ಜಾಗ್ರತೆ. ಮನೆಯಲ್ಲಿ ಸಣ್ಣ ವಿಚಾರಕ್ಕೆ ದೊಡ್ಡ ಜಗಳಗಳಾಗಬಹುದು, ಎಚ್ಚರ ವಹಿಸಿ. ಈ ರಾಶಿಯ ರಾಜಕೀಯ, ಬ್ಯಾಂಕಿಂಗ್, ಬಡ್ಡಿ ವ್ಯವಹಾರ, ವ್ಯಾಪಾರ ಮಾಡುವವರು ಮೈಯೆಲ್ಲ ಕಣ್ಣಾಗಿರುವುದು ಒಳ್ಳೆಯದು. ಕುಂಭರಾಶಿ. ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳ ಅಂದುಕೊಂಡಂತೆ ಇರುವುದಿಲ್ಲ. ಮಾಡಿದ ಕೆಲಸಗಳಿಂದ ಹಣ ಸಿಗುವುದಿಲ್ಲ. ನಿಮ್ಮ ಎಲ್ಲಾ ಆಸೆಗಳು ಈಡೇರುವ ಸಮಯಕ್ಕಾಗಿ ನೀವು ಕಾಯಬೇಕು. ನೆಮ್ಮದಿಯ ಜೀವನವನ್ನು ನಡೆಸಲು ಕಷ್ಟವಾಗಲಿದೆ. ಹಣಕಾಸಿನ ವಿಷಯಗಳಲ್ಲಿ ಪರಿಸ್ಥಿತಿ ಮಿಶ್ರವಾಗಿರುತ್ತದೆ. ಹಳೆಯ ಸಾಲಗಳಿಂದ ತೊಂದರೆ ಹೆಚ್ಚು. ತಿಂಗಳ ಕೊನೆಯಲ್ಲಿ ಗುರುಬಲದಿಂದಾಗಿ ನಿಮ್ಮ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳವನ್ನು ಕಾಣಬಹುದು. ಗುರುವಿನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರುವುದರಿಂದ ಪ್ರತಿ ಕೆಲಸದಲ್ಲೂ ಯಶಸ್ಸನ್ನು ಸಿಗಲಿದೆ. ಮೀನರಾಶಿ. ವರ್ಷದ ಕೊನೆಯ ತಿಂಗಳು ನಿಮಗೆ ಅತ್ಯಂತ ಸವಾಲಿನ ಸಮಯ. ಹಠಾತ್ ಆರ್ಥಿಕ ಸಮಸ್ಯೆಗಳನ್ನು ನೀವು ಎದುರಿಸಬಹುದು. ವ್ಯಾಪಾರ ವ್ಯವಹಾರ ಮಾಡುವವರು ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು. ಹಠಾತ್ ಹಣಕಾಸಿನ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಿ. ದೈಹಿಕ ಮತ್ತು ಮಾನಸಿಕ ಒತ್ತಡ, ಆತಂಕಗಳು ಹೆಚ್ಚಾಗುವ ಲಕ್ಷಣಗಳು ಇವೆ. ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲ ಮತ್ತು ತಪ್ಪು ತಿಳುವಳಿಕೆಗಳು ಹೆಚ್ಚಾಗುತ್ತವೆ. ಮಾನಸಿಕ ಶಾಂತಿ ಹಾಳಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.